ಶಬರಿಮಲೆಯಲ್ಲಿ ಅರ್ಚಕ ಚಿನ್ನ ಕದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿರುವಂತಹ ಅರ್ಚಕನ ಮನೆಯಲ್ಲಿ ಎಸ್ಐಟಿ ಶೋಧ ಕಾರ್ಯವನ್ನು ಮುಂದುವರೆಸಿದೆ. ಅರ್ಚಕ ಉನ್ನಿಕೃಷ್ಣನ್ ಮನೆಯಲ್ಲಿ ಎಸ್ಐಟಿ ಶೋಧ ನಡೆಸ್ತಾ ಇದೆ. ಶ್ರೀರಾಂಪುರದ ಚೌಡೇಶ್ವರಿ ದೇಗುಲದ ಬಳಿ ಇವರ ಮನೆ ಇದೆ. ಉನ್ನಿಕೃಷ್ಣನ್ ನಿವಾಸದಲ್ಲಿ ಶೋಧ ಕಾರ್ಯವನ್ನು ಎಸ್ಐಟಿ ನಡೆಸ್ತಾ ಇರೋದು. ಉನ್ನಿಕೃಷ್ಣನ್ಗೆ ಸಂಬಂಧಪಟ್ಟಂತಹ ಆಸ್ತಿ ವಿವರವನ್ನು ಸದ್ಯ ಪರಿಶೀಲಿಸುತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ನೋಡಿ, ಉನ್ನಿಕೃಷ್ಣನ್ ಜೊತೆಗೆ ಈ ಒಂದು ಕೃತ್ಯದಲ್ಲಿ ಕೆಲವರು ಕೂಡ ಭಾಗಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಶಬರಿಮಲೆ ದೇವಸ್ಥಾನದ ದ್ವಾರಪಾಲಕ ಮೂರ್ತಿಗಳ ಚಿನ್ನ ಲೇಪಿತ ತಾಮ್ರದ ಕವಚದಲ್ಲಿನ ಚಿನ್ನದ ತೂಕ ಕಡಿಮೆಯಾದ ಪ್ರಕರಣ ಇದು. ಇದನ್ನು ನಡೆಸಬೇಕು ಅಂದರೆ ತನಿಖೆ ಆಗಲೇಬೇಕು ಅಂಥೇಳಿ ತಿರುವಾಂಕೂರು ದೇವಸ್ವ ಮಂಡಳಿ TDB ಜಾಗೃತ ದಳಕ್ಕೆ ಹೈಕೋರ್ಟ್ ನಿರ್ದೇಶನವನ್ನು ನೀಡಿರುತ್ತೆ. ಈ ಪ್ರಕರಣದಲ್ಲಿ ದೇವಸ್ವಂ ಅಧಿಕಾರಿಗಳ ಲೋಪ ಇರೋದನ್ನು ಜಾಗೃತಿ ದಳದ ವರದಿಯಲ್ಲಿ ತಿಳಿಸಲಾಗಿತ್ತು. ನೋಡಿ, ಹೀಗಾಗಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸುವುದಕ್ಕೆ ಹಾಗೂ SIT ತನಿಖೆ ನಡೆಸುವಂತೆ ಹೈಕೋರ್ಟ್ ನಿರ್ದೇಶನದ ಮೇಲೆ ನಡೀತಾ ಇರುವಂತಹ SIT ತನಿಖೆ ಇದು. ಈ ಹಿನ್ನೆಲೆಯಲ್ಲಿ ಚಿನ್ನ ನಾಪತ್ತೆ ಪ್ರಕರಣದಲ್ಲಿ ಉದ್ಯಮಿ ಉನ್ನಿಕೃಷ್ಣನ್ ಅವರಲ್ಲದೆ ಬೆಂಗಳೂರಿನ ಇನ್ನೂ 3 ಭಾಗಿಯಾಗಿರುವುದನ್ನು SIT ಪತ್ತೆ ಮಾಡಿದೆ. ಇನ್ನು ಉನ್ನಿಕೃಷ್ಣನ್ ಪರವಾಗಿ ಬೆಂಗಳೂರಿನ ಅನಂತ ಸುಬ್ರಹ್ಮಣ್ಯಂ ಹಾಗೂ ರಮೇಶ್ ಅವರು ಶಬರಿಮಲೆ ದೇವಸ್ಥಾನದ ದ್ವಾರಪಾಲಕ ಮೂರ್ತಿಗಳನ್ನು ಸಂಗ್ರಹಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಶೋಧ ಕಾರ್ಯ ಮುಂದುವರೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವನಾಥ್, ಶಬರಿಮಲೆಯಲ್ಲಿ ಚಿನ್ನ ಕದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉನ್ನಿಕೃಷ್ಣನ್ ಮನೆಯಲ್ಲಿ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆಯಾ? ಈ ಪ್ರಕರಣದಲ್ಲಿ ಉನ್ನಿಕೃಷ್ಣನ್ ಅವರ ಪಾತ್ರ ಏನು? ಬೆಂಗಳೂರಿನ ಇನ್ನೂ ಕೆಲವರು ಭಾಗಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆಯಲ್ಲ, ಅವರ ರೋಲ್ ಏನು ಈ ಪ್ರಕರಣದಲ್ಲಿ? ದಿವ್ಯಶ್ರೀ, 2019ರಲ್ಲಿ ನಡೆದಂತಹ ಪ್ರಕರಣ ಇದು. ಅಂದ್ರೆ ಶಬರಿಮಲೆ ದೇವಸ್ಥಾನದ ದ್ವಾರಬಾಗಿಲಿನಲ್ಲಿರುವಂತಹ ಏನು ಚಿನ್ನ ಲೇಪನ ಮಾಡುವಂತಹ ಒಂದು ಕೆಲಸವನ್ನ ಅಂದ್ರೆ ಗುತ್ತಿಗೆಯಿಂದ ಈ ಉನ್ನಿಕೃಷ್ಣನ್ ಪಡ್ಕೊಂಡಿರ್ತಾರೆ. ಅಂದ್ರೆ 2019ಕ್ಕಿಂತಲೂ ಮುಂಚೆಯಿಂದಲೂ ಕೂಡ ಈ ದೇವಸ್ಥಾನದ ಭಕ್ತನಾಗಿ ಅನೇಕ ದಿನಗಳಿಂದಲೂ ಕೂಡ ಅಲ್ಲಿರುವಂತಹ VIP ಗಳನ್ನ ಎಂಟ್ರಿ ಕೊಡಿಸುವಂತಹ ಕಾರ್ಯದಲ್ಲೂ ಕೂಡ ಈ ಉನ್ನಿಕೃಷ್ಣನ್ ಇರ್ತಾರೆ. ಆ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಇರುವಂತಹ ಆಡಳಿತೀಯ ಮಂಡಳಿಯ ಕಂಪ್ಲೀಟ್ ಆದಂತಹ ವಿಶ್ವಾಸವನ್ನು ಕೂಡ ಈತ ಗಳಿಸಿರ್ತಾನೆ. ಅದಾದ್ಮೇಲೆ 2019ರಲ್ಲಿ ದೇವಸ್ಥಾನದಲ್ಲಿ ಇರುವಂತಹ ಈ ದ್ವಾರಬಾಗಿಲು ಏನಿದೆ, ಆ ದ್ವಾರಬಾಗಿಲಿಗೆ ಚಿನ್ನ ಲೇಪನದ ಒಂದು ಗುತ್ತಿಗೆಯನ್ನು ಕೂಡ ಪಡ್ಕೊಂಡಿರ್ತಾರೆ. ಸರಿಸುಮಾರು 4 kg ಚಿನ್ನ ಬೇಕಾಗುತ್ತೆ ಅನ್ನೋದು ಕೊಟೇಶನ್ ಅನ್ನು ಕೂಡ ಇವರು ಕೊಟ್ಟಿರ್ತಾರೆ ಉನ್ನಿಕೃಷ್ಣನ್. ಅದಾದ ಮೇಲೆ 4 kg ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಎಷ್ಟು ಹಣವನ್ನ ಪಡೆದುಕೊಳ್ಬೇಕು ಅಷ್ಟೆಲ್ಲ ಹಣವನ್ನ ಪಡೆದುಕೊಂಡು ತದನಂತರ ನಕಲಿ ಚಿನ್ನವನ್ನ ಲೇಪನ ಮಾಡಿ ಕಂಪ್ಲೀಟ್ ಆಗಿ ಇದರಲ್ಲಿರುವಂತಹ ಚಿನ್ನವನ್ನ ಅಕ್ರಮವಾಗಿ ಅಂದ್ರೆ ಕಳ್ಳತನ ಮಾಡಿದ್ದಾರೆ ಅನ್ನೋದು ಗಂಭೀರ ಆರೋಪ ಕೂಡ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಉನ್ನಿಕೃಷ್ಣನ್ A1 ಆರೋಪಿ ಆಗಿರುವಂತದ್ದು. ಅದೇ ರೀತಿಯಾಗಿ ಮುರಾರಿ ಬಾಬು ಅವರನ್ನು ಕೂಡ A2 ಆರೋಪಿ ಆಗಿದ್ದಾರೆ. ಇನ್ನು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ 476 ಗ್ರಾಂ ಚಿನ್ನವನ್ನ ಬಳ್ಳಾರಿ ಮೂಲದ ಗೋವರ್ಧನ್ ಅನ್ನೋರಿಗೂ ಕೂಡ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಬಳ್ಳಾರಿಯಲ್ಲೂ ಕೂಡ ಕೇರಳದ SIT ಅಧಿಕಾರಿಗಳು ಈಗ ತೆರಳಿ ಅಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಪ್ರಮುಖವಾಗಿ 2019ರಲ್ಲಿ ನಡೆದಂತಹ ಪ್ರಕರಣ ಇದು. ಅದಾದ ಮೇಲೆ ದೇವಸ್ಥಾನ ಆಡಳಿತ ಮಂಡಳಿಗೆ ಕೆಲವೊಂದು ಅನುಮಾನಗಳು ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರದ ಅಂದ್ರೆ ದೇವಸ್ವಂ ಏನು ಮಂಡಳಿ ಏನಿದೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಮತ್ತು ಈ ಕೆಲವೊಬ್ಬ ಆರೋಪಿಗಳನ್ನು ಕೂಡ ಇದರಲ್ಲಿ ಗುರುತಿಸಲಾಗಿರುವಂತದ್ದು. ತದನಂತರ SIT ತಂಡ ಕೂಡ ರಚನೆ ಆಗುತ್ತೆ. ಆ SIT ತಂಡ ರಚನೆ ಆದಾಗ ಅದರ ಮುಂದುವರಿದ ಭಾಗವಾಗಿ ಇವತ್ತು ಏನು ತನಿಖೆ ಏನ್ ನಡೀತಾ ಇದೆ, ಹೀಗಾಗಿ ಉನ್ನಿಕೃಷ್ಣನ್ ಮನೆ ಶ್ರೀರಾಂಪುರ ವ್ಯಾಪ್ತಿಯಲ್ಲಿ ಕೂಡ ಇರುವಂತದ್ದು. ಇವತ್ತು ಬೆಳ್ಳಂಬೆಳಗ್ಗೆ ದಾಳಿಯನ್ನು ಕೂಡ ನಡೆಸಿದ್ದಾರೆ. ದಾಳಿಯನ್ನು ನಡೆಸಿ ಇಲ್ಲಿರುವಂತಹ ದಾಖಲೆಗಳೇನೇನಿದೆ ಪ್ರಮುಖವಾಗಿ ಇಲ್ಲಿ ನಾನು ಲೊಕೇಶನ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಮನೆಯಲ್ಲಿ ಇದೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಉನ್ನಿಕೃಷ್ಣನ್ ವಾಸವಾಗಿರುವಂತದ್ದು. 4th ಫ್ಲೋರ್ ನಲ್ಲಿ ಉನ್ನಿಕೃಷ್ಣನ್ ವಾಸವಾಗಿದ್ದಾರೆ. ಇದೇ ಮನೆಗೆ ಕೇರಳದ ಅಧಿಕಾರಿಗಳು ಬಂದು ಪ್ರಮುಖವಾದಂತಹ ದಾಖಲೆಗಳೇನೇನಿದೆ ಅಂದ್ರೆ ಇಲ್ಲಿರುವಂತಹ ದಾಖಲೆ ಪತ್ರಗಳಾಗಿರಬಹುದು ಮತ್ತು ಚಿನ್ನಾಭರಣ ಆಗಿರಬಹುದು, ಹಣ ಆಗಿರಬಹುದು, ಕಂಪ್ಲೀಟ್ ಆಗಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರಲ್ಲಿ ಉನ್ನಿಕೃಷ್ಣನ್ ಗಳಿಸಿರುವಂತಂದ್ರೆ ಕಳ್ಳತನ ಮಾಡಿ ಏನು ಹಣವನ್ನ ಏನ್ ಗಳಿಸಿದ್ದಾರೆ ಅದನ್ನು ಗುಪ್ತವಾಗಿ ಇಟ್ಟು ಮತ್ತು ಚಿನ್ನಾಭರಣವನ್ನ ಮಾರಾಟ ಮಾಡಿ ಅದರಿಂದ
ಸಾಕಷ್ಟು ಹಣವನ್ನು ಕೂಡ ಗಳಿಸಿದ್ದಾರೆ ಅನ್ನೋದು ಗಂಭೀರ ಆರೋಪ ಕೂಡ ಅವ್ರ ಮೇಲೆ ಇರುವಂತದ್ದು. ಇನ್ನು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇರುವಂತಹ ರಮೇಶ್ ಮತ್ತು ಮತ್ತೊಬ್ಬ ಆರೋಪಿ ಕೂಡ ಉನ್ನಿಕೃಷ್ಣನ್ಗೆ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ SIT ತಂಡ ಕೂಡ ಮಾಡುತ್ತೆ. ಏನು ಹೈಕೋರ್ಟ್ ಏನ್ ಸೂಚನೆಯನ್ನ ಕೊಟ್ಟಿತ್ತು, ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನು ಕೂಡ ಇವರು ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇವ್ರ ಮೇಲೆ ಇರುವಂತದ್ದು. ಹೀಗಾಗಿನೇ SIT ಅಧಿಕಾರಿಗಳು 2 ವಾಹನಗಳಲ್ಲಿ ಇವತ್ತು ಬೆಳಗ್ಗೆ ದಾಪುಗಾಲಿಡ್ತಾರೆ ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿರುವಂತಹ ಉನ್ನಿಕೃಷ್ಣನ್ ನಿವಾಸಕ್ಕೆ. ಆ ಸಂದರ್ಭದಲ್ಲಿ ಉನ್ನಿಕೃಷ್ಣನ್ ಕುಟುಂಬಸ್ಥರಿದ್ದಾರೆ, ಅವರನ್ನು ಕೂಡ ಪ್ರಶ್ನೆ ಮಾಡುವಂತದ್ದು ಮತ್ತು ಇಲ್ಲಿರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತದ್ದು ಮತ್ತು ಲೆಕ್ಕಪತ್ರಗಳನ್ನು ಕೂಡ ಪರಿಶೀಲನೆ ಮಾಡುವಂತದ್ದು, ಎಲ್ಲಾ ಕೆಲಸದಲ್ಲೂ ಕೂಡ ಅಧಿಕಾರಿಗಳು ತೊಡ್ಕೊಂಡಿರುವಂತದ್ದು. ಇವತ್ತು ಸಂಜೆಯವರೆಗೂ ಕೂಡ ಈ ದಾಳಿ ಈ ಒಂದು ಪರಿಶೀಲನೆ ಹೀಗೆಯೇ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ದಿವ್ಯಶ್ರೀ, ವಿಶ್ವ ಈಗ ಕದ್ದ ಚಿನ್ನವನ್ನ ಅವರೇನು ಇಟ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ, ಯಾರಾದ್ರೂ ಮಾರಾಟ ಕೂಡ ಮಾಡಿರ್ಬೋದು. ಇದ್ರ ಬಗ್ಗೆ ಏನಾದ್ರೂ SIT ತನಿಖೆಯಲ್ಲಿ ಮಾಹಿತಿ ಗೊತ್ತಾಗಿದೆಯಾ? ದಿವ್ಯಾ, ಇದುವರೆಗೂ ಕದ್ದ ಚಿನ್ನವನ್ನ ನಾನು ಆವಾಗ್ಲೇ ಹೇಳಿದ ಹಾಗೆ ಬಳ್ಳಾರಿಯ ಗೋವರ್ಧನವರಿಗೆ 476 ಗ್ರಾಮ್ ಚಿನ್ನವನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹೀಗಾಗಿ ಬಳ್ಳಾರಿಯಲ್ಲೂ ಕೂಡ SIT ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನುಳಿದ ಚಿನ್ನವನ್ನು ಕೂಡ ಕಂಪ್ಲೀಟ್ ಆಗಿ ಇವರು ಬೇರೆಯವರಿಗೆ ಹೆಚ್ಚಿನ ಮಾರಾಟ ತುಂಬಾ ಕ್ವಾಲಿಟಿ ಇರುವಂತಹ ಚಿನ್ನ ಇದು, ಹೀಗಾಗಿ ಇದು ಹೆಚ್ಚಿನ ಬೆಲೆಗೆ ಮಾರಾಟ ಆಗುತ್ತೆ ಅಂತ ಹೇಳಿ ನಂಬಿಸಿ ಅವ್ರಿಗೂ ಕೂಡ ಬೇರೆಯವರಿಗೂ ಕೂಡ ಚಿನ್ನಾಭರಣವನ್ನ ಮಾರಾಟ ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಹೀಗಾಗಿ ಯಾರೆಲ್ಲ ಇವ್ರ ಕಡೆಯಿಂದ ಚಿನ್ನಾಭರಣವನ್ನ ಕೊಂಡುಕೊಂಡಿದ್ದಾರೆ ಅವ್ರಿಗಾಗೂ ಕೂಡ SIT ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಮತ್ತು ಎಷ್ಟು ಹಣಕ್ಕೆ ಇವರು ಚಿನ್ನಾಭರಣವನ್ನ ಮಾರಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಏನು 2019ರಲ್ಲಿ ನಡೆದಂತಹ ಪ್ರಕರಣ ಏನಿದೆಯಲ್ಲ, ಇದು ಶಬರಿಮಲೆಯ ಆಡಳಿತ ಮಂಡಳಿ ವಿರುದ್ಧವಾಗೂ ಕೂಡ ಸಾಕಷ್ಟು ಆರೋಪಗಳನ್ನ ತರುವಂತೆ ಮಾಡಿತ್ತು. ಯಾಕಂತಂದ್ರೆ ಒಬ್ಬ ಗುತ್ತಿಗೆದಾರರಿಗೆ ಈ ಒಂದು ಗುತ್ತಿಗೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಮತ್ತು ಚಿನ್ನ ಲೇಪನ ಮಾಡೋದಕ್ಕೆ ಏನು ಅವಕಾಶ ಮಾಡಿಕೊಟ್ಟಿತ್ತು ದೇವಸ್ಥಾನದ ಭಕ್ತರಿಗೆ, ಆತನೇ ಇಲ್ಲಿ ಮೋಸ ಮಾಡಿದ್ದು ಮೇಲ್ನೋಟಕ್ಕೆ ಸಾಬೀತಾಗಿತ್ತು. ಹೀಗಾಗಿ ಆಡಳಿತ ಮಂಡಳಿಯ ಹಲವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಗಂಭೀರ ಆರೋಪ ಕೂಡ ಇತ್ತು. ಹೀಗಾಗಿನೇ ಆಡಳಿತ ಮಂಡಳಿ ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಮತ್ತು SIT ತಂಡ ಏನು ಸರ್ಕಾರ ಏನ್ ರಚನೆ ಮಾಡಿತ್ತು ಕೇರಳ ಸರ್ಕಾರ, ಆ SIT ತಂಡ ಕೂಡ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವಂತದ್ದು ಮತ್ತು ಇವರಿಂದ ಏನು ಚಿನ್ನಾಭರಣವನ್ನು ಏನು ಪಡ್ಕೊಂಡಿದ್ದಾರಲ್ಲ ಹಣಕ್ಕಾಗಿ ಅವರನ್ನು ಕೂಡ ತಲಾಶಲ್ಲಿ ಈಗ ತೊಡ್ಕೊಂಡಿರುವಂತದ್ದು. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವ. Gracias.